ಪಜಲ್ ಗೇಮ್ ಒಂದ್ಸಲ ಪಜಲ್ ಜೋಡಿಸಿದ ಮೇಲೆ ಅದ್ರದ್ದು ಕ್ಯೂರಿಯಾಸಿಟಿ ಹೋಗುತ್ತೆ, ಮತ್ತೆ ಅದು ಆಟ ಅಂತ ಬರೋದಿಲ್ಲ. ಫೈನಲಿಸ್ಟ್ ಯಾರು ಅಂದಾಗ 6 ಜನ ಇದ್ದೇ ಇರ್ತಾರೆ ಎಲ್ಲರ ಮನಸ್ಸಲ್ಲೂ ಎಲ್ಲರ ಮಾತಲ್ಲೂ. ಅದೊಂದು ಸಿಕ್ಕಿಲ್ಲ ಅನ್ನೋ ಥರ ಬೇಜಾರಾಯಿತು. ಎಲ್ರಿಗೂ ಇರುತ್ತೆ ರೀ, ಅವರು ಸುಮ್ಮನೆ ಕಾಪಾಡ್ಕೋತಾರೆ, ನಾವು ಕಾಪಾಡ್ಕೊಂಡಿಲ್ಲ, ಹಂಗೆ ಬಂದ್ವಿ. ಬರಬೇಕಾದ್ರೆ ಯಾವುದೇ ಒಂದು ಇದರಲ್ಲಿ ಬಂದರು ಅದೇ ಗತ್ತಲ್ಲಿ ಫ್ಯಾಮಿಲಿಯಲ್ಲಿ ಅನಾಹುತ ಆಗಿದೆ ಅಂದಾಗ ನಮ್ಗೆ ಸಡನ್ನಾಗಿ ಶಾಕ್ ಆಯಿತು ಎಲ್ರಿಗೂ ಕೂಡ. ಒಂದೇ ಸಲಕ್ಕೆ ನೀವು ಎಲ್ಲರೂ ಕೂಡ ದೇವ್ರನ್ನೇ ಬೇಡ್ಕೊಂಡ್ವಿ, ಏನಾಗಲಿಲ್ಲ. ನಿಮಗೆ ಬಿಗ್ ಬಾಸ್ಗೆ ಹೋಗೋಕ್ಕಿಂತ ಮುಂಚೆ ಯಾರಾದರೂ ಅಲ್ಲಿ ಗೊತ್ತಿದ್ರಾ? ಅಷ್ಟು ಜನದಲ್ಲಿ ಯಾರಾದರೂ? ಹಾಂ, ಗೊತ್ತಿದ್ರು. ಶಿಶಿರ್ ಗೊತ್ತಿದ್ರು, ಓಕೆ. ಮೋಕ್ಷಿತ್ ಅವ್ರು ಗೊತ್ತಿತ್ತು. ಮಾತಾಡ್ಸಿದ್ದು ಅಂತಲ್ಲ, ಅಲ್ವಾ ಪರಿಚಯ ಇತ್ತು ಅಂತನ? ಅಲ್ಲಲ್ಲ, ಬಿಗ್ ಬಾಸ್ ಮನೇಲಿ ಯಾರು ಮುಂಚೆ ಗೊತ್ತಿದ್ರಾ ಅಂತ? ಮಾತಾಡ್ಸಿದ್ದಂದ್ರೆ ಶಿಶಿರ್, ಮೋಕ್ಷಿತ್ ಅವರು, ಅನುಷಾ ಅವರು ಗೊತ್ತಿತ್ತು. ಅವರಿಬ್ರು, ನಾನು ಮತ್ತು ಅವರು ನಮ್ಮ ಹಬ್ಬ ಸಿನಿಮಾ ಮಾಡಿದ್ವಿ, ಅದರಲ್ಲಿ ಆಕ್ಟ್ ಮಾಡಿದ್ವಿ ಒಟ್ಟಿಗೆ. ಮತ್ತೆ ಚೈತ್ರ ಅವ್ರು ಹೀಗೆ ಗೊತ್ತಿತ್ತು, ಸೋಷಿಯಲ್ ಮೀಡಿಯಾದಲ್ಲಿ ಕಾಂಟ್ಯಾಕ್ಟ್ ಆಗಿರಲಿಲ್ಲ. ಜಗದೀಶ್ ಸರ್ ಕೂಡ ಫೇಸ್ಬುಕ್ ಅಲ್ಲಿ ಎಲ್ಲ ನೋಡಿದ್ದೆ, ಗೊತ್ತಿತ್ತು. ಅವರು ಗೊತ್ತಿತ್ತು. ದೋಸ್ತ ಗೊತ್ತಿಲ್ಲ ಅಂದ್ರೆ ಅದರಲ್ಲೆಲ್ಲ ನೋಡಿ ಗೊತ್ತಿತ್ತು. ಅದೇ ಕ್ಲೋಸ್ ಆಗಿ ಮಾತಾಡಿದ್ದು ಅಷ್ಟೇ. ಬಟ್ ಈ ಕ್ಷಣಕ್ಕೆ ಯೋಚನೆ ಮಾಡಿದ್ರೆ ನಾನು ದೋಸ್ತನ ಹತ್ರ ಇಷ್ಟೊಂದು ಕ್ಲೋಸ್ ಆಗ್ಬಿಟ್ನಾ ಅಂತ ಯಾವಾಗ್ಲಾರು ಅನ್ಸಿದ್ಯಾ? ಇಲ್ಲಿ ಹೊರಗಡೆ ಬಂದ ನಂತರ ಅನ್ಸಿದ್ದು, ದೋಸ್ತ ದೊಡ್ಡ ಸೆಲೆಬ್ರಿಟಿ, ಸರಿಗಮಪ ರನ್ನರ್ ಅಪ್, ಭರ್ಜರಿ ಬ್ಯಾಚುಲರ್ಸ್ ರನ್ನರ್ ಅಪ್, ಇಷ್ಟೊಂದು ಜೊತೆಗೆ ನಾನು ಹಂಗೆ ಅಂತ ಅಲ್ಲ. ನಾನು ಹನುಮಂತಣ್ಣನ ಬಗ್ಗೆ ಗೊತ್ತಿತ್ತು, ಅವರು ಹಳ್ಳಿಯಿಂದ ಬಂದಿರೋದು, ಹಾಡು ಹಾಡ್ತಾರೆ, ಹಾಡೆಲ್ಲ ಕೇಳಿದ್ದೀನಿ. ಬಟ್ ಆ ವ್ಯಕ್ತಿ ಜೊತೆ ಕನೆಕ್ಟ್ ಆಗೋದಕ್ಕೆ ಕಾರಣ ಅದೇ ನಾನು ಆಗಿಲ್ಲ ಹೇಳಿದಾಗೆ, ಆ ಒಂದು ಮುಗ್ಧತೆ. ಅದು ತುಂಬ ನಮಗೆ ಹೊರಗಡೆ ಬಂದ ಮೇಲೆ ಜನ ಇಷ್ಟೊಂದು ಪ್ರೀತಿ ತೋರಿಸ್ತಾರ, ಇಷ್ಟೊಂದು ಸ್ಟ್ರಾಂಗ್ ಆಗಿದ್ವು ಅನ್ನೋ ಥರ ನಂಗೆ ಅನ್ಸಿದ್ದೆ ಹೊರಗಡೆ ಬಂದ ಮೇಲೆ. ಜನಕ್ಕೆ ಅಷ್ಟು ಜನದಲ್ಲಿ ಇಷ್ಟ ಆಗಿದ್ದು ನಿಮ್ಮ ಒಂದು ನಿಷ್ಕಲ್ಮಶವಾದ ಫ್ರೆಂಡ್ಶಿಪ್, ನಿಮ್ಮಿಬ್ಬರ ನಡುವೆ ಒಂದು ಬಾಂಡಿಂಗ್ ಇತ್ತಲ್ಲ, ಅದು ಸೆನ್ಸ್ ಆಫ್ ಕಾಮಿಡಿ ಇರ್ಬೋದು, ಹಾಡು ಹೇಳ್ತಿದ್ದಿರ್ಬೋದು, ನೀವು ತಾಳ ಹಾಕ್ತಿದ್ದಿರ್ಬೋದು, ಎಲ್ಲನೂ ಕೂಡ ಅಬ್ಸರ್ವ್ ಮಾಡಿ ಎಲ್ಲದಕ್ಕೂ ಜನ ಇಷ್ಟಪಟ್ಬಿಟ್ಟಿದ್ದಾರೆ ನಿಮಗೆ, ಮತ್ತೆ ಎಸ್ಪೆಷಲಿ ಅವರಿಗೆ, ಹನುಮಂತು ಅವರಿಗೆ, ಇಬ್ಬರಿಗೂ ಕೂಡ. ದೋಸ್ತನ ಕಾಮಿಡಿ ಸೆನ್ಸ್ ತುಂಬ ಚೆನ್ನಾಗಿರುತ್ತೆ. ಅಲ್ಲಲ್ಲಿ ಆನ್ ಸ್ಪಾಟ್ ಈಗ ಆಮೇಲೆ ನಮಗೂ ಆ ಊಸೋದು ಎಲ್ಲ. ಈಗ ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಬಂದವರು ಎಲ್ಲ ಕೇಳೋದು, ನಾವು ಅಲ್ಲಿ ಮಾತಾಡಿದ್ದೆಲ್ಲ ಹಾಕ್ಲೇ ಇಲ್ಲ, ಇಲ್ಲಿ ಮಾತಾಡಿದ್ರೆ ನಮ್ದು ಇಲ್ಲಿ ಬಂದೇ ಇಲ್ಲ, ಕಾಣಿಸ್ಲೇ ಇಲ್ಲ, ನಾವೆಲ್ಲ ಡಬಲ್ ಮೀನಿಂಗ್ ಮಾತಾಡಿದ್ದು ಅದಕ್ಕೆ ಬಂದೇ ಇಲ್ಲ ನೋಡೋದು. ನಮ್ದು ಹೆಂಗಾಗಿದೆ, ದೋಸ್ತ ಇದನ್ನು ಹಾಕಿದ್ದಾರೆ, ದೋಸ್ತ ಇದನ್ನು ಹಾಕಿದ್ದಾರೆ, ದೋಸ್ತ ಯಾವುದನ್ನು ಬಿಟ್ಟಿಲ್ಲ ದೋಸ್ತ ಅಂತ. ಸೊ ಬಿಗ್ ಬಾಸ್ ಮನೆಗೆ ಬಂದು ಸರಿಯಾಗಿ ಅದನ್ನು ಯುಟಿಲೈಸ್ ಮಾಡಿಕೊಡೋದು ನಾವಿಬ್ಬರೇ ಅಂತ ಅನಿಸಿದ್ದು ನಮಗೆ ಹೊರಗಡೆ ಬಂದ ಮೇಲೆ. ನಮಗೆ ಅಲ್ಲಿವರೆಗೂ ಗೊತ್ತೇ ಇರಲಿಲ್ಲ ನಾವು ಇಬ್ಬರು ಕೂಡ ಇಷ್ಟೊಂದು ಹೊರಗಡೆ ನಮ್ಮನ್ನು ಇಷ್ಟಪಟ್ಟಿದ್ದಾರೆ. ಹೌದು. ಇವಾಗ ನೀವು ಬಿಗ್ ಬಾಸ್ ಮನೆ ಒಳಗಡೆ ಇರಬೇಕಾದ್ರೆ ಸುರೇಶ್ ಅವರು ಕ್ಯಾಪ್ಟನ್ ಆಗ್ತಾರೆ, ಬಟ್ ಕ್ಯಾಪ್ಟನ್ ಆಗಿದ್ದ ವೀಕಲ್ಲಿ ಅವ್ರು ಹೋಗ್ಬಿಡ್ತಾರೆ. ಸೊ ನಿಮಗೆ ಅವಾಗ ಎಷ್ಟು ಶಾಕಿಂಗ್ ಆಗಿತ್ತಾ? ಅದನ್ನು ನಾವು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ. ಒಂದು ಶಾಕಿಂಗ್ಗೆ ಶಿಶಿರ್ ಹೋಗಿರೋದು. ಶಿಶಿರ್ ಅಂಥ ಸ್ಟ್ರಾಂಗ್ ಕಂಟೆಸ್ಟೆಂಟ್ ಹೋಗ್ತಿದ್ದಾರೆ ಅನ್ನೋದೇ ನಮಗೆ ಅರಗಿಸ್ಕೊಳ್ಳೋಕ್ಕಾಗ್ತಿರ್ಲಿಲ್ಲ. ಸಡನ್ನಾಗಿ ಬಿಗ್ ಬಾಸ್ ಎಲಿಮಿನೇಟ್ ಆಗಿ ಹೋದ್ಮೇಲೆ ಬರಲ್ಲ, ಅಂದರೆ ವಾಯ್ಸ್ ಎಲ್ಲ ಬರಲ್ಲ, ಸುಮ್ಮನೆ ಲೆಟ್ರ್ ಕಳಿಸ್ತಾರೆ ಅಥವಾ ಲೈಟ್ ಆಫ್ ಮಾಡಿ ಮಲಗಿಸ್ತಾರೆ. ಆ ವೀಕು ಸಡನ್ನಾಗಿ ಕರೆದಾಗ್ಲಿ ಇದೇನಪ್ಪ ಅನ್ನೋ ಥರ ಬಂದು ಕೂತ್ಕೊಂಡ್ವಿ. ಫ್ಯಾಮಿಲಿ ಅಂದಾಗ ಎಲ್ಲರಿಗೂ ಭಯ ಆಗಿದೆ, ಯಾರೇ ಫ್ಯಾಮಿಲಿ ಅಂತ ಗೊತ್ತಿಲ್ಲ. ಫ್ಯಾಮಿಲಿಯಲ್ಲಿ ಅನಾಹುತ ಆಗಿದೆ ಅಂದಾಗ ನಮ್ಗೆ ಸಡನ್ನಾಗಿ ಶಾಕ್ ಆಯಿತು ಎಲ್ರಿಗೂ ಕೂಡ. ಒಂದೇ ಸಲಕ್ಕೆ ನೀವು ಎಲ್ಲರೂ ಕೂಡ ದೇವ್ರನ್ನೇ ಬೇಡ್ಕೊಂಡ್ವಿ, ಏನಾಗಲಿಲ್ಲ. ಅಂದರೆ ಫಸ್ಟ್ ಯೋಚನೆ ಬರೋದು ನಮ್ಮ ಯಾರಿಗೂ ತೊಂದರೆ ಆಗಬಾರ್ದಪ್ಪ, ಹಾಗೆ ಹೀಗೆ. ಸಡನ್ನಾಗಿ ಸುರೇಶ್ ಅವರು ಅಂತ ಬಂದಾಗ ಬೇಜಾರಾಯಿತು, ತುಂಬ ಬೇಜಾರಾಯಿತು. ನನಗಂತೂ ಆ ರೀತಿ ಹೋಗೋದಂದ್ರಾಗ ತುಂಬ ಬೇಜಾರಾಯಿತು. ಏನು ಎಲಿಮಿನೇಷನ್ ಇಲ್ಲದೆ, ಮತ್ತು ಬಿಗ್ ಬಾಸ್ ನಾವು ಇಲ್ಲಿವರೆಗೆ ನೋಡ್ಕೊಂಡು ಬಂದ್ವಲ್ಲ, ಒಂದು ಸಿಚುವೇಶನ್ ಅಂತ ಬಂದಾಗ ಯಾವುದೋ ಒಂದು ದೊಡ್ಡ ಸಿಚುವೇಶನ್ಗೋಸ್ಕರನೇ ಅವ್ರನ್ನ ಹೊರಗೆ ಕರೆದಿರ್ತಾರೆ, ಆಲ್ಮೋಸ್ಟ್ ಕೇಳಿರ್ತಾರೆ, ಇಲ್ಲಾಂದರೆ ಹೋಗಿ ಬರೋದು ಆ ಥರ ಎಲ್ಲ ಮಾಡ್ಬೋದು. ಇಲ್ಲ ಹಾಗಾಗಿಲ್ಲ. ಬಟ್ ಆ ಥರ ಆದಾಗ ಮತ್ತು ಆ ವ್ಯಕ್ತಿ ಏನಂದರೆ ಬರಬೇಕಾದ್ರೆ ಯಾವುದೇ ಒಂದು ಇದರಲ್ಲಿ ಬಂದರು ಅದೇ ಗತ್ತಲ್ಲಿ ಚಿನ್ನ ಎಲ್ಲ ಹಾಕ್ಕೊಂಡು ಅದೇ ಗತ್ತಲ್ಲಿ ಎಕ್ಸಿಟ್ ಆಗ್ತಾರೆ. ಅಂದರೆ ಎಲ್ಲೂ ಕುಗ್ಲಿಲ್ಲ, ನಾನು ಫೇಸ್ ಮಾಡ್ತೀನಿ ಹೊರಗಡೆ ಹೋಗಿ ಅನ್ನೋ ಥರ. ಆಮೇಲೆ
ಹೊರಗಡೆ ಹೋಗಿ ಮನೆಗೆ ಬರ್ತಾರಲ್ಲ ಅವಾಗಲೂ ಒಂದು ಮಾತೇ ಹೇಳಿಲ್ಲ, ನಾನು ಇರಬೇಕಾಗಿತ್ತು, ನಾನು ಇಲ್ಲಿ ಇರಬೇಕಾಗಿತ್ತು, ನಿಮ್ಮನ್ನು ನೋಡುವಾಗ ಎಲ್ಲ ಬಂದವ್ರು ಹಾಗೆ ಹೇಳ್ತಿದ್ರು, ನಾವು ಹೋಗ್ಬಾರ್ದಿತ್ತು, ಇಲ್ಲಿರ್ಬೇಕಿತ್ತು. ಆ ಮನುಷ್ಯನ ಬಾಯಲ್ಲಿ ಬಂದೇ ಇಲ್ಲ. ಅದಕ್ಕೆ ನಾನೇ ಕೇಳ್ತೇನೆ, ನನಗೆ ಏನಾಗ. ಅದಕ್ಕೆ ಅವ್ರು ಹೇಳ್ತಾರೆ, ಒಂದ್ಸಲ ದೇವ್ರು ಇಷ್ಟೇ ಅಂತ ಬಂದಮೇಲೆ ಮುಗಿಸ್ಬಿಡ್ಬೇಕು, ಆಯ್ತು ಅದ್ರ ಮುಗ್ದೋಯ್ತು, ಅದನ್ನ ಯೋಚನೆ ಮಾಡಿ ಎಂಥ ಪ್ರಯೋಜನ, ಮುಂದೆ ಹೋಗ್ತಾ ಇರಬೇಕು ಅನ್ನೋ ಥರ. ಬಟ್ ಅವ್ರು ಆಚೆ ಬಂದು 1 ವೀಕ್ ಆದಮೇಲೆ ನಿಮ್ಮ ಮನೆಗೆ ಬಂದು ನಿಮ್ಮ ಮಗಳಿಗೆ ಒಂದು ತೊಟ್ಟಿಲನ್ನು ಕೂಡ ಗಿಫ್ಟ್ ಆಗಿ ಕೊಡ್ತಾರೆ. ಅದು ಒಂಥರ ಖುಷಿ ಅಲ್ವಾ ಮೂಮೆಂಟು? ಹೌದು, ನಂಗೆ ಗೊತ್ತಾಗಿರೋದು ಅವ್ರು ಹೊರಗೆ ಬಂದಾಗ ಮಾಸ್ಟರ್ ಬಂದು ಹೇಳ್ತಾರೆ. ಅಲ್ಲಿ ಅದಕ್ಕಿಂತ ಮುಂಚೆ ಫ್ಯಾಮಿಲಿ ರೌಂಡಲ್ಲಿ ಇವಳ ಹತ್ರ ಕೇಳಿರ್ತೇನೆ, ತೊಟ್ಟಿಲಿ ಅನ್ನೋದ್ರ ಎಂಥ ವ್ಯವಸ್ಥೆ ಮಾಡಿದ್ಯಾ, ನಾನು ಗೊತ್ತಾಗಲಿಲ್ಲ. ಬಿಗ್ ಬಾಸ್ ಬರೋ ಅರ್ಜೆಂಟಲ್ಲಿ, ಇದು ಬೆಂಗಳೂರು ಮನೆ, ಇಲ್ಲಿ ತೊಟ್ಟಿಲಿದ್ದ ವ್ಯವಸ್ಥೆ ನಾನು ಮಾಡಿರಲಿಲ್ಲ ಅನ್ನೋದು ನನಗೆ ಮನೆಗೆ ಹೋದ್ಮೇಲೆ ಗೊತ್ತಾಯ್ತು. ಅದೇ ಕಾರಣಕ್ಕೋಸ್ಕರ ಅವರು ಒಂದು ತೊಟ್ಟಿಲು ಕೊಟ್ಟಿದ್ದು. ಖುಷಿ ಆಯ್ತು. ಓಕೆ, ನಿಮ್ಮ ಮನೆಯವರೆಲ್ಲ ಬಂದಾಗ ಹೇಗೆ ಅನಿಸ್ತು? ಅಂದರೆ ನಾರ್ಮಲ್ ಆಗಿ ಬಿಗ್ ಬಾಸ್ ಮನೆಗೆ ಫ್ಯಾಮಿಲಿ ರೌಂಡ್ ತನಕ ನಾವು ಇರ್ತೀವೋ ಇಲ್ವೋ ಅನ್ನೋದೇ ಒಂದು ದೊಡ್ಡ ಕ್ವಶನ್ ಆಗಿರುತ್ತೆ. ಯಾಕಂದರೆ ಎಲ್ರಿಗೂ ಕೂಡ ಒಂದು ಆಸೆ ಇರುತ್ತೆ, ನಮ್ಮ ಮನೆಯವ್ರನ್ನ ಬಿಗ್ ಬಾಸ್ ವೇದಿಕೆಯಲ್ಲಿ ಮನೆ ಒಳಗಡೆ ನೋಡಬೇಕು ಅಂತ ಆಸೆ ಅಂತೂ ಎಲ್ಲ ಇರುತ್ತೆ. ಬಟ್ ನಿಮ್ಮ ಒಂದು ಕಮಲಜ್ಜಿ ಫ್ಯಾಮಿಲಿ ಕಂಪ್ಲೀಟ್ ಆಗಿ ಬಿಗ್ ಬಾಸ್ ಮನೇಲಿರುತ್ತೆ. ಸೊ ಆ ಖುಷಿ ಹೇಗಿತ್ತು? ಅದು ನಾನು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ. ಅಂದರೆ ಅಮ್ಮ ಅಪ್ಪ ಅಥವಾ ಇವಳು ಮಗಳು ಕರೆಸ್ತಾರೋ ಇಲ್ಲೋ ಗೊತ್ತಿಲ್ಲ, ಬರಾಗಿಲ್ಲ, ನಾನು ಹೆಂಡ್ತಿ ನೋಡಿದರೆ ಸಾಕು ಅನ್ನೋ ಥರ ಇದ್ದ. ನೋಡಿದರೆ ಇಡೀ ಫ್ಯಾಮಿಲಿ ಗಾರ್ಡನ್ ಏರಿಯಾದಲ್ಲಿ ನಿಂತೋಗೋ, ಅಪ್ಪ ಹೆಂಗೆ ಇದು ಸಾಧ್ಯ ಅನ್ನೋ ಥರ. ನಾನು ಬೇಡ್ಕೊಂಡಿದ್ದೆ ದೇವ್ರ ಹತ್ರ, ಒಂದು ಫಿನಾಲೆ ಹತ್ರ ಬಂದಾಗ ವಿಶಸ್ ಬರುತ್ತೆ, ಅವಾಗ ಫ್ಯಾಮಿಲಿಯನ್ನು ಕರಿಬೇಕು, ನಾನು ಲಾಗ್ ಮಾಡಬೇಕು ಹಾಗೆ ಹೀಗೆ ಅಂತ, ಆ ಥರ ವಿಶಸ್ ಕೇಳೋಣ ಅಂತ. ಬಟ್ ಅದು ಎಲ್ಲೂ ಆಗಲ್ಲ ಅನ್ನೋದು ದೇವರಿಗೆ ಮೊದಲೇ ಗೊತ್ತಿತ್ತೇನೋ, ದೇವರೇ ಮಾಡ್ತಿದ್ನೋ ಅಥವಾ ಬಿಗ್ ಬಾಸೇ ನನಗೆ ನನ್ನ ಮನಸ್ಸು ಮಾತನ್ನು ಕೇಳಿಸ್ಕೊಂಡು ಕರೆದ್ರು ಏನೋ ಅಂತ ಅನಿಸ್ತು. ಇವಾಗಲೂ ಅಷ್ಟೇ, ನನ್ನ ಮಗಳಿಗೂ ಕೂಡ ಒಂದು ಸಣ್ಣ ಸ್ಟೇಜ್ ಅಂತ ಸಿಗುತ್ತೆ. ಬಟ್ ಇದೊಂದು ದೊಡ್ಡ ಸ್ಟೇಜೇ ಮೊದಲನೇ. ನಿಮ್ಮ ಮಗಳು ಹುಟ್ಟಿದ ಮೇಲೆ ದೊಡ್ಡ ಸ್ಟೇಜ್ ಮೇಲೆ ಬಂದಿದ್ದಾರೆ, ಬಹುದೊಡ್ಡ ಸ್ಟೇಜ್ ಅಂತಾನೆ ಹೇಳ್ಬೋದು. ಎಲ್ಲರೂ ಕೂಡ ಮನೇಲಿ ಮಗು ನೋಡ್ಲಿ, ಮಗು ಫೋಟೋ ಕಳ್ಸಿ, ಇಲ್ಲ ನಾವು ಕಳ್ಸಲ್ಲ, ಆ ಮಗು ದೃಷ್ಟಿ ಆಗುತ್ತೆ ಹಾಗೆ ಹೀಗೆ ಅಂತದ್ದು ಅಂತಿದ್ವಿ. ಈಗ ನೋಡಿದ್ರೆ ಅವರೆಲ್ಲರೂ ಕೂಡ ನಾವು ಬಿಗ್ ಬಾಸ್ ಬರ್ತೀವಿ ಅಂತ ಹೇಳಿ ಊರಿಂದ ಬೆಂಗಳೂರಿಗೆ ಬಂದ, ಯಾರು ನೋಡಿಲ್ಲ ಊರಲ್ಲಿ ರಿಲೇಟಿವ್ಸ್ ಯಾರು, ಅವರೆಲ್ಲ ನಮ್ಮ ಬಿಗ್ ಬಾಸ್ ಶೋ ಮುಖಾಂತರ ಕಲರ್ಸ್ ಕನ್ನಡದಲ್ಲಿ ನನ್ನ ಮಗುವನ್ನ HD ಕ್ವಾಲಿಟಿಯಲ್ಲಿ ನೋಡಿದ್ರು. ಇನ್ನೊಂದು ಅದೇ ಎಪಿಸೋಡ್ನಲ್ಲಿ ಅನುದನು ಯಾಕೆ ಗೌತಮಿ ಮತ್ತೆ ಅವ್ರ ಗಂಡನ ಈ ತರ ನೋಡ್ತಾ ಇದ್ರು? ನಮಗೆ ಅದೊಂದು ಕ್ಯೂರಿಯಾಸಿಟಿ, ಏನಾಗ್ಬೋದು ಅಂತ, ಮುಂದೆ ಏನಾಗುತ್ತೆ ಅಂತ ಆ ಕ್ಯೂರಿಯಾಸಿಟಿಯಲ್ಲೇ ನೋಡ್ತಿದ್ದದ್ದು. ಅದಿರುತ್ತಲ್ಲ, ಎಲ್ರಿಗೂ ಇರುತ್ತೆ ರೀ. ಅವರು ಸುಮ್ಮನೆ ಕಾಪಾಡ್ಕೋತಾರೆ, ನಾವು ಕಾಪಾಡ್ಕೊಂಡಿಲ್ಲ, ಹಂಗೆ ಬಂದ್ವಿ. ದೊಡ್ಡ ಇದ್ರಾಗೆ ಹೇಳಿದ್ರು ಎಲ್ಲರೂ ಕೂಡ, ಪ್ರೈವಸಿ ಬೇಕು ಅವರಿಗೆ, ಪ್ರೈವಸಿ ಬೇಕು ಅಂತ. ಅಷ್ಟು ಕ್ಯಾಮರಾಸ್ ಬಂದ್ರೆ ಎಂತ ಪ್ರೈವಸಿ? ಹೌದು ಅಲ್ವಾ, ಪಾಯಿಂಟ್ ಅದೇ. ಬಿಗ್ ಬಾಸ್ ಟೀಮ್ ಅವ್ರು ಕೂಡ ಅದೇ ತರ ನೋಡುದಲ್ಲ, ನಾವು ಅದೇ ತರ ನೋಡುದು. ಅಷ್ಟು ದಿನ ಮನೇಲಿದ್ದು ಇನ್ನೇನು ಫಿನಾಲೆ ಸಮೀಪ ಆಗ್ತಿದೆ ಅನ್ನೋ ಟೈಮಲ್ಲಿ ನೀವು ಆಚೆ ಬರ್ತೀರಾ, ಎಷ್ಟು ಬೇಜಾರಾಯಿತು? ನನಗೆ ಬರಬೇಕಾದ್ರೆ ಅನಿಸಿದ್ದು, ನಾನು ತಪ್ಪು ಮಾಡಿದ್ದೀನಿ, ಅದಕ್ಕೆ ಬರ್ತಿದ್ದೀನಿ. ಇಲ್ಲಿ ಬಂದ ಮೇಲೆ ಜನರ ಸಪೋರ್ಟ್ ನೋಡಿ, ಜನರ ಪ್ರೀತಿ ನೋಡಿ, ಅಪ್ಪ ನಾನೇ ಏನು ಅಂದ್ಕೊಂಡು ಹೊರಗೆ ಬಂದನೋ ಅದೆಲ್ಲ ಸುಳ್ಳು ಅಂತ ನನಗೆ ಎಷ್ಟು ಖುಷಿಯಾಗಿತ್ತು ಗೊತ್ತಾ. ಅಂದರೆ ನಾನು ಬಿಗ್ ಬಾಸ್ ಮನೆಗೆ ಹೋಗೋದಕ್ಕಿಂತ ಮುಂಚೆ ಎಲ್ಲೂ ನಾನು ನೆಗೆಟಿವ್ ಆಗಬಾರ್ದು ಅನ್ನೋ ಥರ ಒಂದು ಆತಂಕ ಇತ್ತು. ಆತಂಕ ಇಟ್ಕೊಂಡೇ ಹೊರಗಡೆ ಬಂದೆ. ಬಟ್ ಇಲ್ಲಿ ಫುಲ್ ಚೇಂಜ್ ಆಯಿತು. ಹೊರಗಡೆ ಬಂದಾಗ ಬೇಜಾರಾಯಿತು. ಒಂದು ಮನೆ ಬಿಟ್ಟು ಬರೋದು, ಅಷ್ಟು ಜನರನ್ನು ಬಿಟ್ಟು ಬರೋದು, ಇನ್ನೊಂದು ವಾರ ಇದ್ದರೆ ಫಿನಾಲೆ ವೀಕು, ಅದೊಂದು ಬೇರೆ ಎಕ್ಸ್ಪೀರಿಯನ್ಸು. ಅಷ್ಟು ಜನ ಆ ವೀಕಲ್ಲಿ ಇರೋದು, ಮತ್ತು ಯಾವ ಸೀಸನ್ ನೆನೆಸ್ಕೊಂಡ್ರೆ ಫೈನಲಿಸ್ಟ್ ಯಾರು ಅಂದಾಗ 6 ಜನ ಇದ್ದೇ ಇರ್ತಾರೆ ಎಲ್ಲರ ಮನಸ್ಸಲ್ಲೂ ಎಲ್ಲರ ಮಾತಲ್ಲೂ. ಅದೊಂದು ಸಿಕ್ಕಿಲ್ಲ ಅನ್ನೋ ಥರ ಬೇಜಾರಾಯಿತು. ಬಟ್ ಹೊರಗಡೆ ಬಂದಾಗ ಜನರ ರೆಸ್ಪಾನ್ಸ್ ನೋಡಿ ತುಂಬ ಖುಷಿ ಆಯಿತು. ಅದರಲ್ಲೇ ನಾನು ಸಮಾಧಾನ ಮಾಡಿಕೊಂಡೆ. ಆಮೇಲೆ ಮತ್ತೊಂದು ಅನ್ನಿಸ್ತು, ಏನೋ ಒಂದು ಮಿಡ್ ವೀಕ್ ಎಲಿಮಿನೇಷನ್ 2 ದಿನ 2 ದಿನ ಎಕ್ಸ್ಟ್ರಾ ಹೋಗುತ್ತೆ, ಆಮೇಲೆ ಕ್ಯಾನ್ಸಲ್ ಕೂಡ ಆಗುತ್ತೆ.
ಫೈನಲ್ಸ್ ಯಾರಿದ್ದಾರೆ ಅವ್ರನ್ನ ನೆನಪು ಮಾಡ್ಕೊಳ್ಳೋದ್ರ ಜೊತೆಗೆ ಮಿಡ್ ವೀಕ್ ಅಂದಾಗ ನಾವು ನೆನಪಿಗೆ ಬರ್ಬೋದು ಅಂತ. ಬಟ್ ಭವ್ಯ ಅವರು ಕೂಡ ತಪ್ಪು ಮಾಡಿದಾರಲ್ವಾ, ತ್ರಿವಿಕ್ರಮ್ ಅವರು ಭವ್ಯ ಅವರು ತಪ್ಪು ಮಾಡ್ತಿರ್ಬೇಕಾದ್ರೆ ಬಿಗ್ ಬಾಸ್ ಆಲ್ರೆಡಿ ಹೇಳ್ತಾರೆ ರಾಂಗ್, ಲೈಕ್ ಆ ರೀತಿ ಹೇಳ್ತಾರೆ. ಬಟ್ ಧನ್ರಾಜ್ ಅವರು ಅಲ್ಲಿ ತಪ್ಪು ಮಾಡ್ತಿದ್ದೆ ಅಂತ ಗೊತ್ತಿದ್ರು ಯಾಕೆ ಬಿಗ್ ಬಾಸ್ ಹೇಳಿಲ್ಲ? ನೋಡಿ, ಅದೊಂದು ಗೇಮ್ ನಿಯಮನ ಸರಿಯಾಗಿ ಅರ್ಥ ಮಾಡ್ಕೊಂಡಿಲ್ಲ ಅನ್ನೋದರ ಬಂದು ಬಿಗ್ ಬಾಸ್ ಇಂಟರ್ಫಿಯರ್ ಆದರು. ಅಲ್ಲಿ ಮಿಡ್ಲಲ್ಲಿ ಬಂದು ಇನ್ನೊಮ್ಮೆ ರೀಗೇಮ್ ಮಾಡಿಸಿದ್ರು. ಅದು ರೀಗೇಮ್ ಮಾಡಿಸೋ ಥರ ಇತ್ತು. ನಮ್ದು ಏನಾಗಿತ್ತು ಅಂದರೆ ಪಜಲ್ ಗೇಮು. ಪಜಲ್ ಗೇಮ್ ಒಂದ್ಸಲ ಪಜಲ್ ಜೋಡಿಸಿದ ಮೇಲೆ ಅದರದ್ದು ಕ್ಯೂರಿಯಾಸಿಟಿ ಹೋಗುತ್ತೆ, ಮತ್ತು ಅದು ಆಟ ಅಂತ ಬರೋದಿಲ್ಲ. ನೀವು ಒಂದ್ಸಲ ಪಜಲ್ ಸೇರಿಸಿದ್ರೆ ನಿಮ್ಗೆ ಗೊತ್ತಾಗುತ್ತೆ ಆ ವರ್ಡ್ ಯಾವುದು ಎಲ್ಲಿ ಸೇರಿಸ್ಬೇಕು ಅಂತ. ನಿಮಗೆ ಫಸ್ಟ್ ಅಂತ ಬಂದಾಗ ನಮ್ಮ ಹತ್ರ ಒಂದು ಐಡಿಯಾ ಇರಲ್ಲ ಫ್ರೇಮ್ ಯಾವ ಥರ ಇರುತ್ತೆ ಅಂತ. ಫಸ್ಟ್ ಲಾಸ್ಟ್ ಫ್ರೇಮ್ ಹೇಗೆ ಬರುತ್ತೆ ಅನ್ನೋ ಒಂದು ಐಡಿಯಾ ಇರಲ್ಲ. ಆ ಐಡಿಯಾ ಇಲ್ಲದೆ ಪಜಲ್ ಜೋಡಿಸೋದೇ ಆಟ. ಬಟ್ ನಾವು ಆಲ್ರೆಡಿ ಪಜಲ್ ಜೋಡಿಸಿದ್ವಿ, ಅದು ಮತ್ತೆ ಹೀಗೆ ಮಾಡಿಸಿದ್ರೆ ಅದು ಆಟ ಅಂತ ಅನಿಸಲ್ಲ ಅನ್ನೋ ಕಾರಣಕ್ಕೆ ಇರ್ಬೋದು.